ಗಂಗಣ್ಣ ಗಂಗಣ್ಣ ಬಂದೆ. ಗಂಗಣ್ಣ ಇದೇನು ಅಡ್ಗೆ ಎಲ್ಲ ಆಗೋಗೋದೆ. ಒಳಗಡೆ ನೋಡಿದ್ರೆ ಪಾತ್ರೆ ಎಲ್ಲ ಬೆಳಗಾಗೋದೆ. ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟವ್ರೆ. ಈ ಟೈಮ್ನಲ್ಲಿ ಯಾರು ಮಾಡಿದ್ರು? ಅದ ಅಪ್ಪಯ್ಯ ಇದೇನಪ್ಪಯ್ಯ ನಿನ್ ವೇಷ? ನಿಮ್ಗೆ ಎರಡೆರಡು ಕಡೆನೂ ಕೆಲಸ ಮಾಡಿ ಆಯಾಸ ಆಗತ್ತೆ ಅಂತ ಸಾಹೇಬ್ರು ಒಬ್ಬರೇ ಎಲ್ಲ ಮಾಡ್ತಾ ಇದಾರೆ ಇಲ್ಲಿ. ಅಪ್ಪಯ್ಯ ನೀನ್ ಯಾಕೆ ಕೀಟೊಂದೆಲ್ಲ ಮಾಡಕ್ ಹೋದೆ? ನನ್ಗೆ ಆಯಾಸ ಹಾಕಕ್ಕಿಲ್ಲ ಅಂತ ಅವತ್ತೇ ಹೇಳಿಲ್ವೇ? ಪರವಾಗಿಲ್ಲ ಬಿಡುಕು ಸರ್. ಅಲ್ಲ ಮಾರ್ಕೆಟ್ ಹೋಗಿ ಬರ್ಬಿಟ್ಟು ಬೇರೆ ಇನ್ನೇನು ಕೆಲಸ ಇರ್ತದೆ ನಂಗಿಲ್ಲ. ಏನು ಕೆಲಸ ಇಲ್ಲ ಅಂತ ಎಲ್ಲ ಕೆಲಸನ ಒಬ್ನೇ ಮಾಡದ? ಓ ಇದೇನು ಕೆಲಸವೇ? ಆಗ್ಲೇ ಎದೆ ನೋವು ಅಂತಿದ್ದು. ಮಾಡ್ಬೇಡಿ ಅಂತ ಹೇಳಿದ್ರು ಕೇಳಲಿಲ್ಲ ನನ್ನ ಮಾತಾ. ಸುಮ್ಕರಣಿ ನೀನು. ಇದೇನವ್ವ? ಅಪ್ಪಯ್ಯ ಬಾ ಇಲ್ಲಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರಮ್ಮ. ಬಾ ಅಪ್ಪಯ್ಯ. ಇಲ್ಲವಾ ನನ್ಗೇನು ಆಗಿಲ್ಲ. ಸರಿ ಆಯ್ತು, ಯಾವ್ದಾದ್ರು ಆಫರ್ ಬಂದ್ರೆ ತಿಳಿಸ್ತೀನಿ. ಅಪ್ಪಯ್ಯ ವಯಸ್ಸಾದ್ಮೇಲೆ ಸ್ಯಾನೆ ಜೋಪಾನವಾಗಿರ್ಬೇಕು. ಅದು ಅಲ್ಲದೆ ಅವ್ವ ಇಲ್ದಿರೋ ಸಮಯದಾಗೆ ನೀನ್ ಏನೋ ಮಾಡಕ್ ಹೋಗಿ ಇನ್ಯೋನೋ ಆದ್ರೆ ಅವಾಗ ನಾನು ಏನು ಅಂತ ಉತ್ತರ ಕೊಡ್ಲಿ? ಕುಸೆ ಊಟ ಇಲ್ದಿರೋ ಟೈಮ್ನಾಗೆ ನಿಮ್ಮಿಬ್ಬರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾನೆ. ಅದಕ್ಕೆ ಮಾಡಿದೆ. ಅಷ್ಟೇ ಅಲ್ಲಮ್ಮ, ಬೇಡ ಅಂತಂದ್ರು ನೀರು ಸೇದ್ಬಿಟ್ಟು ಕೈ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತ. ಏನಾಗಿಲ್ಲವ. ನೀನ್ ಸುಮ್ನಿರಣಯ್ಯ. ಕೈ ತೋರ್ಸಕ್ಕಳಮ್ಮ. ಕೈ ತೋರಿಸಿ. ಏನಾಗಿಲ್ಲ ನೋಡಮ್ಮ. ಇದೇವನಪ್ಪಯ್ಯ ಹಿಂಗಾಯ ಮಾಡ್ಕೊಂಡಿದ್ಯಾ? ಸುಮ್ಮ ವಾಗಬಿ ಬಿರ್ನೆ ಆಯಿಂಟ್ಮೆಂಟ್ ತಕೊಂಬ. ವಾಗು ಬಿರ್ನೆ. ಮಿಸ್ಟರ್ ಗೋಪಾಲ್, ನಿಮ್ಗಿದೆಲ್ಲ ಯಾಕೆ ಬೇಕಾಗಿತ್ತು? ಏನು ನಮ್ಮನ್ನ ಮೆಚ್ಚಕ್ ಮಾಡ್ತಾ ಇದ್ದೀರಾ?